ಓಂ ಭೂತಭಾವನಾಯ ನಮಃ. 9ನೆಯ ಬೃಹತಿ ಮಂತ್ರ ಇದು. ಮತ್ತೆ 9ನೆಯ ನಾಮ ಕೂಡ ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ. ಭಗವಂತರಾಯರ ವ್ಯಾಖ್ಯಾನ ಈ ನಾಮಕ್ಕೆ ಮತ್ತು ಈ ಮಂತ್ರಕ್ಕೆ ಏನಿದೆ ಅನ್ನೋದನ್ನ ನಾವೀಗ ನೋಡಬೇಕು. ನದಂವ ಓದತೀನಾಂ ದ್ವಿರಿಯದೇತೆ ತ್ರಿರ್ಭವಂತ್ಯೂಮಾ ನದಂ ಯೋ ಯುವತೀನಾಂ ಸ್ವಾದೋಹ ಸ್ವಾದೀಯಃ ಸ್ವಾದುನಾ ಸೃಜಾಸಂ ಪತಿಂ. ಭೂತ ಅಂದ್ರೆ ವಾಯು. ಭೂತ ಅಂದ್ರೆ ಉತ್ಕೃಷ್ಟ ಅಂತ ಅರ್ಥ. ಸರ್ವೋತ್ಕೃಷ್ಟನಾದಂತಹ ಜೀವರಲ್ಲಿ ಉತ್ಕೃಷ್ಟನಾದಂತಹ ವಾಯುವೇ ಭೂತ. ಆ ಭೂತನನ್ನ ಭಾವಯತಿ, ಆತನನ್ನ ಪ್ರವರ್ತಿಸ್ತಾನೆ ಈ ಪರಮಾತ್ಮ, ಅವನನ್ನು ಪಾಲಿಸ್ತಾನೆ. ಆ ಕಾರಣಕ್ಕಾಗಿ ಇವನಿಗೆ ಭೂತ ಭಾವನ ಅಂತ ಹೆಸರು ಬರ್ತದೆ. ಭೂತ ಭಾವನ ಅನ್ನೋದಕ್ಕೆ ಭೂತ ಅಂದ್ರೆ ಹುಟ್ಟಿರುವಂಥದ್ದು ಅಂತ ಅರ್ಥ. ಹುಟ್ಟಿದ್ಯಾವುದು? ಭಾವನ ಅಂದ್ರೆ ಅನುಭವ. ಅನುಭವ ಅನ್ನುವಲ್ಲಿಯೂ ಇರುವುದು ಭೂ ಸತ್ತಾಯಂ ಧಾತುವೆ. ಭಾವನ ಅನ್ನುವಲ್ಲಿಯೂ ಇರುವುದು ಅದೇ ಧಾತುವೆ. ಅದರಿಂದ ಭಾವನ ಅಂದ್ರೂ ಅನುಭವ ಅಂದ್ರೂ ಒಂದೇ. ಹೀಗೆ ಭೂತಂ ಭಾವನಂ ಯಸ್ಮಾತ್ ಸಹ ಭೂತ ಭಾವನಃ. ಯಾವ ಪರಮಾತ್ಮನ ಅನುಗ್ರಹದಿಂದ ನಮಗೆಲ್ಲರಿಗೂ ಕೂಡ ಅಪರೋಕ್ಷ ಜ್ಞಾನ ಹುಟ್ಟುತ್ತದೋ ಅವನೇ ಭೂತ ಭಾವನ ಅಂತ ಅದರ ಅರ್ಥ. ಮತ್ತೊಂದು ಅರ್ಥ ಭೂತಂ ಅಂದ್ರೆ ಪ್ರಭೂತ ಅಂತ ಅರ್ಥ. ಭಾವನ ಅಂದ್ರೆ ಉಪಾಸಿಸಲಿಕ್ಕೆ ಯೋಗ್ಯವಾದಂತಹ ಗುಣ ಸಮೂಹ. ಭಗವಂತ ದೊಡ್ಡ ಗುಣಗಳ ಸಾಗರ. ಅಂಥ ಭಗವಂತನ ಗುಣಗಳನ್ನ ಉಪಾಸಿಸಬೇಕು. ಹೀಗೆ ಉಪಾಸಿಸಲಿಕ್ಕೆ ಯೋಗ್ಯವಾದಂಥ ಸರ್ವ ಜನರಿಂದಲೂ ಪೂಜ್ಯವಾದಂಥ ಗುಣಗಳ ಸಮುದಾಯ ಭಗವಂತ ಅಂದ್ರೆ. ಅದನ್ನು ಭೂತ ಭಾವನಾ ಎಂಬ ಶಬ್ದದಿಂದ ವರ್ಣನೆ ಮಾಡ್ತಾರೆ. ಇಲ್ಲಿ ಭೂತ ಅಂದ್ರೆ ಪ್ರಭೂತ, ಬಹಳ ಅಂತ ಅರ್ಥ. ವೇದ ಮಂತ್ರದಲ್ಲಿ ಅದನ್ನು ಹೇಗೆ ಹೇಳಿದ್ದಾರೆ? ನದಂವ ಓದತೀನಾಂ ದ್ವಿರಿಯದೇತೆ ತ್ರಿರ್ಭವಂತ್ಯೂಮಾಹ ನದಂಯೋ ಯುವತೀನಾಂ ಸ್ವಾದೋಹ ಸ್ವಾದೀಯಃ ಸ್ವಾದುನಾ ಸೃಜಾಸಂ ಪತಿಂ ಅಂತ ಆ ಮಂತ್ರ ಅಲ್ಲಿ ನಾವು ನೋಡುವಂಥ ಮಂತ್ರ. ಇದಕ್ಕೆ ಸಂಬಂಧಪಟ್ಟ ಮಂತ್ರ ನದಂವ ಓದತೀನಾಂ ದ್ವಿರಿಯದೇತೆ ತ್ರಿರ್ಭವಂತ್ಯೂಮಾಹ ನದಂಯೋ ಯುವತೀನಾಂ ಸ್ವಾದೋಹ ಸ್ವಾದೀಯಃ ಸ್ವಾದುನಾ ಸೃಜಾ ಸಂಪತಿಂ ಅಂತಿದೆಯಲ್ಲ, ಅಲ್ಲಿ ಸ್ವಾದೀಯ ಸೃಜ ಅತ್ಯಂತ ಶ್ರೇಷ್ಠವಾದಂಥ, ತುಂಬ ಮನೋಹರವಾದಂಥ, ತುಂಬ ರುಚಿಕರ ಅಂತ ಯಾವ ಭೋಜ್ಯ ಪದಾರ್ಥಗಳನ್ನು ನಾವು ವರ್ಣನೆ ಮಾಡ್ತೀವಿ, ಅಷ್ಟೇ ಸ್ವಾದಿಷ್ಠವಾದಂಥ ತತ್ವಜ್ಞಾನವನ್ನು ನಮಗೆ ಕೊಡುವಂತ ಇಲ್ಲಿದೆ ಮೂಲ ಮಂತ್ರದ ಅರ್ಥ. ಸೃಜ ಅದನ್ನು ನಮಗೆ ಕೊಡುವಂತ ಹೇಳಿ ಅದನ್ನೇ ಭೂತ ಭಾವನೆ ಎಂಬ ಈ ಮಂತ್ರ ವರ್ಣನೆ ಮಾಡಿದೆ. ಭೂತಂ ಅಂದ್ರೆ ಹುಟ್ಟಿದ್ದು, ಭಾವನ ಅಂದ್ರೆ ಅಪರೋಕ್ಷ ಜ್ಞಾನ ಅಂತ. ಹೀಗಿರುವುದರಿಂದ ಆ ವೇದಮಂತ್ರ ವಿಸ್ತರಿಸಿದ ಅಭಿಪ್ರಾಯವನ್ನೇ ಈ ಭೂತ ಭಾವನಾ ಅನ್ನೋ ಮಂತ್ರ ಸಂಕ್ಷಿಪ್ತವಾಗಿ ಹೇಳಿದೆ. ಇದಿಷ್ಟು ಭಗವಂತರಾಯರ ವ್ಯಾಖ್ಯಾನ.